ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯವಾಗಿ ಇಂದು ಸಾಲಬಾಧೆ ನಿವಾರಣೆಗೆ ಯಾವ ತಂತ್ರಗಳನ್ನು ಬಳಸಬೇಕು ಅನ್ನೋದನ್ನು ಗುರುಜಿಗಳಿಂದ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು, ಪಂಚಾಂಗದ ಮಹತ್ವವನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರು ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ನೋಡಿ, ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಹಾಗೆ ಅದನ್ನು ಪಠಣ ಮಾಡುವುದರಿಂದ, ಅಂದರೆ ಅದನ್ನು ಹೇಳುವುದರಿಂದನೂ ಕೂಡ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ನಾವು ನಿತ್ಯವೂ ಕೂಡ ಈ ಪಂಚಾಂಗಗಳ ಪರಿಜ್ಞಾನವನ್ನು ನಾವು ಇಟ್ಕೊಂಡಿರಬೇಕು ಅಂತ ಹೇಳುತ್ತೆ. ಯಾಕಂದರೆ ಇವತ್ತಿನ ಕೆಲವೊಂದು ಶುಭ ತಿಥಿಗಳಿರುತ್ತೆ, ಶುಭ ವಾರಗಳಂತ ಇರುತ್ತೆ, ಶುಭ ನಕ್ಷತ್ರಗಳಂತ ಇರುತ್ತೆ. ಆ ಒಂದು ಕೆಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲಕರ ನಕ್ಷತ್ರಗಳನ್ನು ನೋಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳುತ್ತೆ. ಈಗಿನ ಪಂಚಾಂಗವನ್ನು, ಇವತ್ತಿನ ಪಂಚಾಂಗವನ್ನು ನೋಡೋಣ. ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ. ನೋಡಿ, ಶ್ರಾವಣ ಮಾಸದಲ್ಲಿ ನಾವು ಇರುವಂಥದ್ದು. ಶ್ರಾವಣ ಮಾಸದ ಶುಕ್ಲ ಪಕ್ಷ ಈ ದಿನ ಬುಧವಾರ ಷಷ್ಠಿ ಬಂದಿರುವಂಥದ್ದು. ಹಸ್ತ ನಕ್ಷತ್ರ, ಸಿದ್ಧಿಯೋಗ, ಕೌಲವ ಕರ್ಣವನ್ನು ಈ ಪಂಚಾಂಗಗಳಲ್ಲಿ ನಾವು ಈ ದಿನ ನೋಡ್ಬೋದು. ಹಾಗೆ ಇದರೊಟ್ಟಿಗೆ ರಾಹುಕಾಲ, ಯಮಗಂಡ ಕಾಲಗಳು. ನೋಡಿ, ನಾವು ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳಿವು. ನಮ್ಮ ಹಿರಿಯರಾಗಲಿ, ನಮ್ಮ ಪೂಜ್ಯರಾಗಲಿ, ಗುರುಗಳಾಗಲಿ, ತಂದೆ ತಾಯಿಗಳಾಗಲಿ, ಯಾರೇ ಆಗಲಿ, ನಮ್ಮ ಹಿರಿಯರು ಇಂದಿನಿಂದ ಈ ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಏನಂತಂದರೆ, ರಾಹುಕಾಲಗಳಲ್ಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಪ್ರಯಾಣಾದಿಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಮಾಡ್ತಾ ಇರುವಂಥದ್ದು. ಅಂದರೆ ನೋಡಿ, ಯಾವಾಗಲೂ ಕೂಡ ಈ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಯಮಗಂಡ ಕಾಲಗಳಲ್ಲಿ ಅಥವಾ ರಾಹುಕಾಲಗಳಲ್ಲಿ ನಾವು ಪ್ರಾರಂಭ ಮಾಡೋದಿಲ್ಲ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ರಾಹುಕಾಲ, ಯಮಗಂಡ ಕಾಲಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಈ ದಿನದ ರಾಹುಕಾಲವನ್ನು ನೋಡೋಣ. ಮಧ್ಯಾಹ್ನ 12:26 2 ಗಂಟೆ 1 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 7:40 9:16 ಯಮಗಂಡ ಕಾಲವನ್ನು ನೋಡಬಹುದು. ಗುಳಿಕ ಕಾಲ 10:51 12:26 ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬಹುದು. ಇನ್ನು ಬ್ರಾಹ್ಮ್ಯ ಮುಹೂರ್ತ 4:35 5:20 ಈ ದಿನ ಬ್ರಾಹ್ಮ್ಯ ಮುಹೂರ್ತವನ್ನು ಕೂಡ ತಿಳ್ಕೊಬಹುದು. ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ 6:05 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:47 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಇನ್ನು ಗುರುಗಳು ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಸಾಲಬಾಧೆಯ ನಿವಾರಣೆಗಾಗಿ ಯಾವೆಲ್ಲ ತಂತ್ರಗಳನ್ನು ಬಳಸಬೇಕು ಅನ್ನೋದನ್ನು ತಿಳಿಸಿಕೊಡಲಿದ್ದಾರೆ. ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕೂಡ ನೋಡೋಣಂತೆ. ಆದರೆ ಮೊದಲನೆಯದಾಗಿ ಇಂದಿನ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಸಾಲಬಾಧೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು. ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಿರುವಂತಹ ಸಮಸ್ಯೆ ಅಂದರೆ ಸಾಲಬಾಧೆ. ಯಾವುದೋ ವಿಚಾರಕ್ಕಾಗಿ ಅನಿವಾರ್ಯತೆಯಲ್ಲಿ ಸಿಕ್ಕು ಸಾಲ ಮಾಡಿದಾಗ ಮುಂದೆ ಅದನ್ನು ತೀರಿಸುವಂತಹ ಬಗೆ ಹೇಗೆ ಮತ್ತು ಬೇಗನೆ ಸಾಲ ತೀರಬೇಕು ಅಂದರೆ ಯಾವೆಲ್ಲ ತಂತ್ರಗಳನ್ನು, ಮಂತ್ರಗಳನ್ನು ನಾವು ಮಾಡಬೇಕು, ಅದಕ್ಕೆ ಯಾವ ಕ್ರಮಗಳಿವೆ ಮತ್ತು ಯಾವ ನಿಯಮಗಳಿದೆ, ಈ ಎಲ್ಲ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಋಣಬಾಧೆ ಅಂತ ನಾವು ಹೇಳ್ತೇವೆ. ಸಾಲಬಾಧೆ ಅನ್ನೋಂಥದ್ದು ಋಣಬಾಧೆ ಇರ್ತಾರೆ. ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಸಾಲವನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಾ, ಅದನ್ನು ತೀರಿಸಲಿಕ್ಕೆ ಆಗ್ತಾ ಇರಲ್ಲ, ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ನೋಡಿ, ಕೆಲವೊಬ್ಬರ ಹತ್ರ ಏನಾಗುತ್ತೆ, ಹಣ ಇದ್ದರೂ ಕೂಡ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅಂದರೆ ಅವ್ರ ಹತ್ರ ಹಣ ಇರುತ್ತೆ, ಆದರೆ ಅದನ್ನು ತೀರಿಸ್ಲಿಕ್ಕಾಗಲ್ಲ, ಸುಮ್ಮನೆ ಬಡ್ಡಿ ಕಟ್ಕೊಂಡು ಹೋಗುವಂಥದ್ದು ಅಥವಾ ಯಾವುದೋ ಒಂದು ಸಾಲಕ್ಕೆ ಸಿಲುಕಿಕೊಂಡು ತೊಂದರೆಗಳು ಅನುಭವಿಸ್ತಾ ಇರೋದು. ಅದರಿಂದ ಏನಾಗುತ್ತೆ, ಯಾವುದೇ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರಲ್ಲ, ಮನೆಯಲ್ಲೂ ಕೂಡ ಅಶಾಂತಿ ನೆಲೆಸ್ಬಿಡುತ್ತೆ. ಇದೆಲ್ಲ ಋಣಬಾಧೆ ಅಂತ ಹೇಳ್ತೀವಿ. ಒಂದು ಸಾಲದಿಂದನೇ ಅಲ್ಲ, ಈ ಋಣ ನೋಡೋ, ಈಗ ಕೆಲವೊಂದು ದೇವಋಣ, ಋಷಿ ಋಣ ಅಂತೆಲ್ಲ ಹೇಳ್ತಾ ಇರ್ತಾರೆ, ಪಿತೃ ಋಣಗಳು ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಋಣಬಾಧೆಯಿಂದ ಏನಾದರೂ ತೊಂದರೆಗಳಾಗಿದ್ದು ನೋಡಿ, ಪಿತೃ ಋಣ ಅಂತಲೂ ಕೂಡ ಹೇಳುವಂಥದ್ದು, ಅಥವಾ ದೈವ ಋಣ ಅಂತ ಹೇಳ್ತಾರೆ, ಋಷಿ ಋಣಗಳು ಅಂತ ಹೇಳ್ತಾರೆ. ಈ ರೀತಿ ಇರುವಂತಹ ಋಣಬಾಧೆಯಿಂದ ನಮಗೇನಾದರೂ
ಏನಾದರೂ ತೊಂದರೆಗಳಾಗ್ತಾ ಇದ್ದಾಗ ಏನಾಗುತ್ತೆ, ಸಾಲಬಾಧೆನೂ ಕೂಡ ತುಂಬ ಹೆಚ್ಚಿನಾಗಿ ಕಾಣುವಂಥದ್ದಾಗುತ್ತೆ. ಏನಿದು ದೈವ ಋಣ ಅಂತಂದ್ರೆ ನೋಡಿ, ದೇವರ ಪೂಜೆ ಪುನಸ್ಕಾರಗಳು ನಮಗೆ ಎಲ್ಲರಿಗೂ ಕೂಡ ಅವರವರ ಕುಲದೇವರು ಅಂತ ಇರ್ತಾರೆ. ಈ ಕುಲದೇವರ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಕುಲದೇವರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು, ವಿಶಿಷ್ಟವಾಗಿರುವಂಥದ್ದು. ಯಾರಾದರೂ ಆಗಲಿ ಅವರ ಕುಲದೇವರಿಗೆ ಒಂದು ಪೂಜೆ ಪುನಸ್ಕಾರಗಳನ್ನು ವರ್ಷಕ್ಕೊಮ್ಮೆ ಆದರೂ ಕೂಡ ಮಾಡ್ಕೊಳ್ತಾರೆ. ನೋಡಿ, ಈಗೆಲ್ಲ ಹಿಂದಿನವರು, ನಮ್ಮ ಒಂದು ಹಿಂದಿನವರು ಕೂಡ ಅವರು ಕುಲದೇವರಿಗೆ ಯಾವಾಗಲೂ ಕೂಡ ಹೋಗ್ಲಿಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ಈ ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ಪೂಜೆಗಳು ಮಾಡ್ಕೊಳ್ತಾರೆ. ಹಾಗಾಗಿನೇ ಈ ಶ್ರಾವಣ ಮಾಸದಲ್ಲೇ ಹೇಳ್ತಾ ಇರುವಂಥದ್ದು, ನಿಮ್ಮ ಕುಲದೇವರ ಒಂದು ದರ್ಶನವನ್ನು ಮಾಡ್ಕೊಳ್ಬೇಕು. ದರ್ಶನಂ ಪಾಪನಾಶನಂ ಅಂತ ಹೇಳುತ್ತೆ. ಈ ದರ್ಶನ ಭಾಗ್ಯದಿಂದಲೇ ನಮ್ಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಆ ರೀತಿ ಇರುವಂತಹ ದೈವ ಋಣ ಆಗಲಿ, ಪಿತೃಋಣಗಳು ಅಂತ ಹೇಳ್ತೀವಿ. ನೋಡಿ, ನಮ್ಮ ಹಿಂದೆ ಯಾರಾದರೂ ಮರಣ ಹೊಂದಿರೋರಿಗೆ ನಾವು ಪಿತೃಗಳಿಗೆ ಏನಾದರೂ ನಾವು ಅವ್ರಿಗೆ ಪೂಜೆಗಳು ಮಾಡಿಲ್ಲ ಅಂತಂದ್ರೂ ಕೂಡ ಅದು ತೊಂದರೆಗಳಾಗುತ್ತೆ ಅಂತ. ಯಾವಾಗ ನಾವು ಪಿತೃಗಳನ್ನು ಮರಿತಾ ಹೋಗ್ತೀವಿ, ನೋಡಿ ನಮ್ಮ ಹಿರಿಯರು ಯಾರೋ ಮರಣ ಹೊಂದಿರ್ತಾರೆ, ಅವ್ರಿಗೆ ನೋಡಿ ಈಗ ಪಿತೃಪಕ್ಷಗಳಂತ ಬರುತ್ತೆ. ಆ ಪಿತೃಪಕ್ಷಗಳಲ್ಲಾಗಲಿ ಅವ್ರಿಗೆ ನಾವು ಈ ಪೂಜೆ ಮಾಡುವಂಥದ್ದು, ನೈವೇದ್ಯಗಳನ್ನು ಮಾಡುವಂಥದ್ದು ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಪಿತೃಋಣದಿಂದನೂ ಕೂಡ ವಂಶ ಉದ್ಧಾರ ಆಗುವುದಿಲ್ಲ, ಅಥವಾ ವ್ಯಾಪಾರಗಳಲ್ಲಿ ತುಂಬ ನಷ್ಟ ಆಗಿಬಿಡ್ತಾರೆ. ಮನೆಯಲ್ಲೂ ಕೂಡ ಅಶಾಂತಿ. ಅದನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಮನೆಯಲ್ಲಿ ಯಾವಾಗ ವಿನಾಕಾರಣ ಜಗಳಗಳಾಗ್ತಾ ಇರುತ್ತೆ, ಅಶಾಂತಿಯಿಂದ ಮನೆ ನೆಲೆಸಿರುತ್ತೆ, ಅಲ್ಲಿ ಇದೆಲ್ಲ ಋಣಬಾಧೆಯಿಂದ ಕಾಡ್ತಾ ಇರುತ್ತೆ ಅಂತ. ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ, ಈ ಸಾಲಬಾಧೆ. ಈಗ ಸಾಲಬಾಧೆಗೆ ನೀವು ಏನು ತಂತ್ರವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಗುರುಗಳೇ, ಸಾಲ ಬಾಧೆ ಅಂದರೆ ತಾವು ತಿಳಿಸಿದ ಹಾಗೆ ಸಾಲ ಅನ್ನೋದು ಕೇವಲ ಹಣ ಕೊಟ್ಟು ತೆಗೆದುಕೊಳ್ಳುವಂಥ ಸಾಲ ಮಾತ್ರ ಅಲ್ಲ ಅಂತ. ಈ ಋಣ ಅಂತ ತಾವು ಹೇಳಿದ್ರಿ, ಜನ್ಮಾಂತರದಲ್ಲಿ ಯಾರಿಂದನೋ ಪಡ್ಕೊಂಡಿದ್ದೋ, ಅಥವಾ ತಾವು ತಿಳಿಸಿದ ಹಾಗೆ ದೈವ ಕಾರ್ಯ ಮಾಡದೇ ಇರೋದೋ, ಅಥವಾ ಪಿತೃಗಳಿಂದ ಉಳಿಸಿದಂಥ ಋಣ, ಇದೆಲ್ಲದಕ್ಕೂ ನಾವು ಸಾಲ ಅಂತಲೇ ಕರಿತೀವ. ಮತ್ತು ಅದನ್ನು ಹೇಗೆ ನಾವು ತೀರಿಸಬೇಕಾಗತ್ತೆ, ಯಾವೆಲ್ಲ ಪೂಜೆಗಳನ್ನು ಮಾಡಬೇಕಾಗತ್ತೆ ಗುರುಗಳೇ? ನೋಡಿ, ಇದನ್ನೆಲ್ಲ ನಾವು ಋಣಬಾಧೆ ಅಂತ ಹೇಳ್ತೀವಿ. ಋಣ ನೋಡಿ, ಈಗ ಹೇಳ್ತಾರೆ ಅದು ಏನು ಋಣನೋ ನಮ್ಗೆ ಇತ್ತು, ಏನಾದ್ರು ತೊಂದರೆಗಳಾಯ್ತಂದ್ರೆ ಅಥವಾ ನೋಡಿ ಯಾರಾದ್ರು ಮರಣ ಹೊಂದ್ಬಿಟ್ರೆ ಅವ್ನ ಋಣ ಅಷ್ಟೇ ಬಿಡು ಅಂತ ಹೇಳಿ. ಯಾಕಂದರೆ ಋಣ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಈ ಸಾಲ ಬೇರೆ, ಋಣ ಬೇರೆ. ಇದು ಯಾಕಂದರೆ ಋಣಬಾಧೆಯಿಂದ ಬಳಲ್ತಾ ಇದ್ದಾಗಲೇ ಈಗ ಸಾಲಗಳಾಗುತ್ತೆ, ಅಥವಾ ಏನೋ ತೊಂದರೆಗಳಾಗುತ್ತೆ, ಮನೇಲಿ ಕಳ್ತನಗಳಾಗುವಂಥದ್ದು, ಇದೆಲ್ಲ ನೋಡಿ ಋಣಬಾಧೆಯಿಂದ ಆಗುತ್ತೆ. ನೋಡಿ, ಈಗ ನಮಗೆ ಋಣ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಯಾವುದೋ ಒಂದು ವಸ್ತು ತುಂಬ ಇಷ್ಟಪಟ್ಟು ಕೊಂಡ್ಕೊಂಡ್ರಿ, ನೋಡಿ ಈಗ ಸರಳವಾಗಿ ಹೇಳ್ಬೇಕಂದ್ರೆ ಒಂದು ಮೊಬೈಲ್ ತೊಗೊಂಡ್ಬಿಟ್ಟಿರ್ತೀವಿ. ಕೆಲವೊಬ್ಬರು ನೋಡಿ ಮೊಬೈಲ್ ಕಳ್ತನ ಆಗ್ಬಿಡುತ್ತೆ, ಅಥವಾ ಯಾವುದೋ ಬೆಲೆ ಬಾಳುವ ವಸ್ತು ಕಳ್ತನ ಆಗುತ್ತೆ. ಏನು ಹೇಳ್ತಾರೆ, ನನಗೆ ಋಣ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಋಣಬಾಧೆಯಿಂದ ಇದ್ದಾಗ ಸಾಲಬಾಧೆ ಪ್ರಾರಂಭ ಆಗುತ್ತೆ. ಯಾಕೆ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಯಾವುದನ್ನು ನಾವು ಅನುಭವಿಸ್ಲಿಕ್ಕಾಗಲ್ಲ, ಅದು ನಮಗೆ ಋಣಬಾಧೆಯಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಋಣಬಾಧೆ ಅಂತಂದರೆ ನಾವು ಉಪ್ಪನ್ನು ನೋಡ್ತೀವಿ, ನದಿಗಳಲ್ಲಿ ಉಪ್ಪು ಬಿಡಿಸುವಂಥದ್ದು, ಇದೆಲ್ಲ ಕೂಡ ತಂತ್ರಗಳನ್ನು ಮಾಡ್ಕೊಳ್ಬೇಕು. ಇಲ್ಲ ಗುರುಗಳೇ, ನಾವು ಎಲ್ಲೂ ನದಿಗಳಿಗೆ, ಕೆಲವೊಬ್ರಿಗೆ ತುಂಬ ದೂರಗಳಿರ್ತಾರೆ, ನದಿಗಳಿರಲ್ಲ, ಹರಿಯ ನೀರು ಸಿಗ್ತಾ ಇರಲ್ಲ, ಏನು ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಈ ಸರಳ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗಲೇ ಆ ಋಣಬಾಧೆ ಕಡಿಮೆ ಆಗುತ್ತೆ ಅಂತ. ಯಾವಾಗ ಋಣಬಾಧೆ ಕಡಿಮೆ ಆಗುತ್ತೆ, ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳು ಕೂಡ ಅಭಿವೃದ್ಧಿ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಯಾವುದೋ ಒಂದು ಚೆನ್ನಾಗಿ ನಡೀತಾ ಇರುತ್ತೆ ನಿಮ್ಮದು, ಯಾವುದೋ ಒಂದು ಅಂಗಡಿಗಳು ಇಟ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳು ಇಟ್ಕೊಂಡ್ಬಿಟ್ಟಿರ್ತೀರಾ, ದೊಡ್ಡದಾಗಿ ಯಾವುದೋ ಕಾರ್ಖಾನೆಗಳನ್ನು ಮಾಡ್ತಾ ಇರ್ತೀರಾ, ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ. ನಮಗೆ ಹಣ ತುಂಬ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗ್ತಾ ಇರುತ್ತೆ. ಆದರೆ ಗುರುಗಳೇ, ನಮ್ಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ, ಆದರೆ ನಮಗೆ ಅಂದರೆ ಹಣ ಇರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬಂದಿದ್ದೆಲ್ಲ ಹಂಗೆ ಹೋಗ್ತಾ ಇದೆ ಅಂತಂದರೆ ನಿಮ್ಗೆ ಅವಶ್ಯಕವಾಗಿ ಯಾವುದೋ ಒಂದು ಋಣಬಾಧೆ ನಿಮಗೆ ಕಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ಜನ್ಮತಃನೂ ಕೂಡ ನೋಡ್ಕೊಳ್ಬೋದು. ಈಗ ನಾವು ಜನ್ಮ ಜಾತಕದಿಂದನೂ ಕೂಡ ಹೇಳ್ತೀವಿ, ಏನಾದರೂ ಈ ಪಿತೃಶಾಪನೋ, ಪಿತೃಋಣನೋ, ಅಥವಾ ದೈವ ಶಾಪನೋ, ಋಷಿ ಋಣ ಇದೇನಾದರೂ ಇತ್ತು ಅಂತಂದರೆ ನಾವು ಜಾತಕ ರೀತಿಯನ್ನು ಕೂಡ ಅದನ್ನು ನೋಡಿ ಹೇಳ್ಬೋದು. ಅದನ್ನು ನೋಡಿಕೊಂಡು ನಮಗೆ ಯಾವ ರೀತಿ ಏನು ತೊಂದರೆಗಳಾಗ್ತಾ ಇದೆ, ಜಾತಕ ರೀತಿ ಏನು ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಅದನ್ನು ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ. ಹಾಗೆ ಈ ದಿನ ನಾವು ಸಾಲಬಾಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಈಗ ಯಾರು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ಅವ್ರಿಗೆ ಗೊತ್ತು, ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಏನೋ ಎಲ್ಗೋ ಎಷ್ಟಾದರೂ ಆಗಲಿ, ಸಾಲ ಅಂದರೆ ಸಾಲನೇ, ಅದು 100 ರೂಪಾಯಿ ಆಗಲಿ, ಅದು ಲಕ್ಷ ಆಗಲಿ, ಕೋಟಿ ಆಗಲಿ, ಎಷ್ಟಾದರೂ ಆಗಲಿ ಸಾಲ ಇತ್ತು ಅಂತಂದರೆ ಅವ್ರಿಗೆ ನೆಮ್ಮದಿನೇ ಇರೋದಿಲ್ಲ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅನುಭವಿಸ್ತಾರೆ ಅಂಥದ್ದು ಇದು. ಈಗ ತಿಂಗಳಾದರೆ ಯಾವುದೋ ಒಂದು ಸಾಲ ಮಾಡಬೇಕಪ್ಪ, ಕಟ್ಟಬೇಕು, ಅಥವಾ ಚೀಟಿ ಕಟ್ಟಬೇಕು, ಇದೆಲ್ಲ ಕೂಡ ಈ ಸಂಸಾರ ಬಂಧನದಲ್ಲಿ ಸಿಲುಕಾಕೊಂಡ್ಬಿಟ್ಟಿರ್ತಾರೆ. ಅವ್ರು ಏನು ಪರಿಹಾರ ಮಾಡ್ಕೊಳ್ಬೇಕು ಅದನ್ನು ಅವಶ್ಯಕವಾಗಿ ತಿಳ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ ಇದೆಲ್ಲ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಇದರೊಟ್ಟಿಗೆ ನೋಡಿ, ಈ ದಿನದ ವಿಶೇಷವಾಗಿ ನಾವು ಏನು ಮಾಡ್ತಾ ಇದ್ವಿ, ದ್ವಾದಶ ರಾಶಿಗಳ ಫಲಾನುಫಲಗಳು ಅಂತ. ಯಾಕಂದರೆ ನಿತ್ಯವೂ ಕೂಡ ನಾವು ದ್ವಾದಶ ರಾಶಿಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಎಲ್ಲರಿಗೂ ಕೂಡ ಅವರವರ ಒಂದು ರಾಶಿಗಳ ಬಗ್ಗೆ ಅವ್ರ ಪರಿಜ್ಞಾನ ಇದ್ದೇ ಇರುತ್ತೆ. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವ್ರಿಗೆ ನೋಡಿ ಏನೆಲ್ಲ ಅನುಕೂಲಗಳಿದೆ ಅಥವಾ
ಅನಾನುಕೂಲಗಳಿದೆ ಅಂತ. ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು ಮೇಷರಾಶಿ. ನೋಡಿ ಗಮನದಲ್ಲಿ ಇಟ್ಕೊಳ್ಳಿ, ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಯಾಕೆಂದರೆ ಶುಭ ದಿನಗಳು ನಡೀತಾ ಇದೆ, ಶ್ರಾವಣ ಮಾಸ ಇರೋದ್ರಿಂದ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ಬೋದು. ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೂ ಕೂಡ ಶುಭಪ್ರದವಾಗಿರುತ್ತೆ ಈ ದಿನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಕೆಲಸ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ವೃಷಭ ರಾಶಿ ನೋಡ್ಕೊಳ್ಳಿ, ಇವತ್ತು ನಿಮ್ಮ ಮಾಡುವಂತಹ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಕೆಲವೊಬ್ಬರು ಬದಲಾವಣೆ ಬಯಸ್ತಾ ಇರ್ತಾರೆ, ನಿಮಗೆ ಬದಲಾವಣೆ ಯಾರು ನಿರೀಕ್ಷೆ ಮಾಡಿ ಇಟ್ಕೊಂಡಿರ್ತೀರ ಅವರಿಗೆ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ, ಅನಗತ್ಯ ಖರ್ಚು ಕೂಡ ಇದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಿ ನೋಡಿ, ಏನು ಹೇಳ್ತಾ ಇದೆ, ವ್ಯವಹಾರದಲ್ಲಿ ಕೂಡ ಉತ್ತಮ ಅಭಿವೃದ್ಧಿ. ವೃಷಭ ರಾಶಿಯವರು ಯಾರಲ್ಲಿದ್ದೀರಾ, ಏನಾದರೂ ವ್ಯವಹಾರಗಳಿದ್ರೆ ಇವತ್ತು ಮಾಡ್ಕೊಳ್ಬೋದು, ಯಾಕೆಂದರೆ ಬುಧವಾರ ತುಂಬ ಚೆನ್ನಾಗಿರುತ್ತೆ. ಇವತ್ತು ಏನಾದರೂ ವ್ಯವಹಾರಗಳು ಮಾಡಿಕೊಂಡ್ರೆ ನಿಮಗೆ ಅನುಕೂಲಗಳಾಗುತ್ತೆ, ಆದರೆ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ನೋಡಿದಾಗ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಇದು ಕೂಡ ಒಳ್ಳೆ ವಿಚಾರ. ಮಿಥುನ ರಾಶಿಯವರಿಗೆ ಯಾರೆಲ್ಲ ಕ್ರೂಢಿ ಅಂದರೆ ಕೆಲವೊಂದು ಸಂಪತ್ತನ್ನು ಇಟ್ಕೊಂಡಿರ್ತೀರ ಮನೆಯಲ್ಲಿ, ಅಂದರೆ ಇಟ್ಕೊಂಡಿರುವಂಥದ್ದು ಚೆನ್ನಾಗಿ ಕಷ್ಟಪಟ್ಟು ದುಡಿದಿರ್ತೀರ, ಆ ಹಣವನ್ನು ಸಂಗ್ರಹಣೆ ಮಾಡಿರ್ತೀರ, ಅಂಥ ಸಂಪತ್ತು ಇನ್ನೂ ಹಣ ಹೆಚ್ಚಾಗುವಂಥದ್ದು ಅಥವಾ ಬೆಳೆ ಬಾಳುವ ವಸ್ತುಗಳು, ಒಡವೆ ಆಭರಣಗಳು ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ. ವಿವಾಹಕ್ಕೆ ಅಡೆತಡೆಗಳು ಉಂಟಾಗುವ ಸಂಭವ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಮಿಥುನ ರಾಶಿಯವರು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಮದುವೆಗೆ ನೋಡ್ತಾ ಇದ್ದರೆ, ಶ್ರಾವಣ ಮಾಸ ಆಗಿರೋದ್ರಿಂದ ಏನಾದರೂ ಮುಂದೆ ಹತ್ತಿರದಲ್ಲಿ ಮದುವೆಗಳು ಇತ್ತು ಅಂದರೆ ಯಾವುದಾದ್ರೂ ಅಡೆತಡೆಗಳಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಇದನ್ನು ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇದೆ. ನೋಡಿ ಕಟಕ ರಾಶಿಯವರು ಕೂಡ ಹಣದ ಮೇಲೆ ಕಡಿವಾಣ ಇರಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಹಣ ಇದೆ ಅಂತೇಳಿ ದುಂದು ವೆಚ್ಚ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ಅನಾನುಕೂಲ. ದಿನಪೂರ್ತಿ ಸಮಯ ವ್ಯರ್ಥ ಅಂತ ಹೇಳ್ತಾ ಇದೆ. ನೋಡಿ ಇವತ್ತು ಯಾವುದೋ ವಿಚಾರಕ್ಕೆ ಚಿಂತನೆ ಮಾಡ್ಕೊಳ್ತಾ ದಿನಪೂರ್ತಿ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ಇದೆ. ಜಾತಕ ಫಲದಲ್ಲಿ ಇದ್ದಾಗ ನೀವು ಅದನ್ನೇನು ಮಾಡಬೇಕು, ನೀವು ಅದನ್ನು ಆ ರೀತಿ ಮಾಡ್ಕೊಳ್ಬಾರ್ದು. ಇವತ್ತು ಜಾತಕ ಫಲದಲ್ಲಿ ಹೇಳ್ತಾ ಇದೆ, ಏನೋ ದಿನಪೂರ್ತಿ ಇವತ್ತು ಸಮಯ ವ್ಯರ್ಥ ಮಾಡ್ತೀರಾ, ನೀವು ಏನು ಕೆಲಸ ಮಾಡಲ್ಲ ಅಂತ. ಆದರೆ ನಾವು ದಿಟ್ಟ ಹೆಜ್ಜೆ ಇಡಬೇಕಾಗುತ್ತೆ, ಒಂದು ಮನಸ್ಸು ಮಾಡಬೇಕು, ನಿರ್ಧಾರ ಮಾಡಬೇಕು. ಯಾವ ಕಷ್ಟ ಆದರೂ ಕೂಡ ಕೆಲಸ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ, ಅದರಿಂದ ಅಭಿವೃದ್ಧಿ ಕೂಡ ಆಗುವಂಥದ್ದು. ಹಿತೈಷಿಗಳಿಂದ ಬೆಂಬಲ ಕೂಡ ಸಿಗುತ್ತೆ. ನೋಡಿ ಯಾವಾಗ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ, ದೃಢ ನಿರ್ಧಾರ ಮಾಡ್ತೀರಾ, ಅವಾಗೇನಾಗುತ್ತೆ, ನಿಮ್ಮ ಹಿತೈಷಿಗಳಿಂದನೂ ಕೂಡ ನಿಮಗೆ ಬೆಂಬಲ ಸಿಗುವಂಥದ್ದಾಗುತ್ತೆ. ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕಠಿಣ ಪರಿಶ್ರಮದ ಅಗತ್ಯವಿರುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಸಿಂಹರಾಶಿಯವರು ಕೂಡ ಸ್ವಲ್ಪ ಕಷ್ಟಪಡಬೇಕು ಅಂತ ಹೇಳ್ತಾ ಇದೆ. ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ, ನಿರೀಕ್ಷಿತ ಫಲ, ಕೆಲಸಗಾರರಲ್ಲಿ ಜಯ. ನೋಡಿ ಯಾವಾಗ ನೀವು ಕಠಿಣ ಪರಿಶ್ರಮ ಆಗ್ತೀರ, ಯಾವ ಕೆಲಸ ಆದರೂ ಆಗಲಿ, ನೋಡಿ ಯಾವುದಾದ್ರೂ ಆಗಲಿ, ನೀವು ಕೆಲಸ ಮಾಡ್ತಾ ಇರ್ಬೋದು ಅಥವಾ ಯಾರ ಹತ್ರನೂ ಕೆಲಸ ಮಾಡಿಸ್ತಾ ಇರ್ತೀರವ, ಆ ರೀತಿ ಇದ್ದಾಗ ಇವತ್ತು ನೀವು ಮಾಡತಕ್ಕಂತಹ ಕಠಿಣ ಪರಿಶ್ರಮದಿಂದ ಎಲ್ಲ ಕಡೆ ಕೂಡ ಜಯವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಪ್ರಗತಿ ಕೂಡ ಆಗುತ್ತೆ. ಎಲ್ಲವೂ ಕೂಡ ಇವತ್ತಿನ ದಿನ ಉತ್ತಮ ಫಲವನ್ನು ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಹಿತಶತ್ರುಗಳಿಂದ ದೂರ ಇರಬೇಕು. ಯಾರೆಲ್ಲ ಕನ್ಯಾ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಹಿತಶತ್ರುಗಳು ಅಂತ ನಮ್ಮ ಜೊತೆ ಇರ್ತಾರೆ, ಅವರಿಂದ ಸ್ವಲ್ಪ ಶತ್ರುಗಳು ಅಂತ ಗೊತ್ತಿರುತ್ತೆ ನಿಮಗೆ, ಸ್ವಲ್ಪ ದೂರ ಇರಬೇಕು ಅವರಿಂದ. ಬೇಡ, ಅವರಿಂದ ಇದು ಯಾವ ಕೆಲಸ ಆಗೋದು ಬೇಡ, ಅವರಿಂದ ನಿಮ್ಮಿಂದನೂ ಅವ್ರಿಗೇನು ಆಗುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದೂರ ಇರಿ, ಅದರಿಂದ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರು ಅತಿಯಾದ ಕೋಪವನ್ನು ತಪ್ಪಿಸಬೇಕಾದ್ರೆ ಸುಮ್ಮನೆ ಕೋಪಕ್ಕೆ ನೀವು ಒಂದು ಕೈ ಕೊಡಬಾರ್ದು ಅಂತ ಹೇಳಿದ್ರೆ, ಕೋಪವನ್ನು ಮಾಡಿಕೊಂಡಾಗ ಏನಾಗುತ್ತೆ, ಸ್ವಲ್ಪ ತೊಂದರೆಗಳಾಗುತ್ತೆ, ಯಾವ ಕೆಲಸ ಕೂಡ ಆಗೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ನೋಡಿ ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುವಂಥದ್ದಾಗುತ್ತೆ. ಯಾವುದೋ ಒಂದು ಜವಾಬ್ದಾರಿ ನಿಮ್ಮ ಹೆಗಲೇ ಇರುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಕುಟುಂಬದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿಯವರಿಗೆ ನೋಡಿದಾಗ ಹಣೆ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿ. ನೋಡಿ ಒಳ್ಳೆಯ ವಿಚಾರ ಇದು. ಯಾರೆಲ್ಲ ಈ ತುಲಾ ರಾಶಿಯವರು ಕೆಲವರು ಉದ್ಯೋಗದಲ್ಲಿ ಇರಲ್ಲ, ಮನೇಲಿ ಇರ್ತೀರ, ಕೆಲಸ ಕಾರ್ಯ ನೋಡ್ತಾ ಇರ್ತೀರ, ಅಂಥವ್ರಿಗೆ ನೋಡಿ ನಿಮ್ಮ ಹಳೆಯ ಒಂದು ಸ್ನೇಹಿತರ ಸಹಾಯದಿಂದ ಕೂಡ ನಿಮ್ಗೆ ಯಾವುದೋ ಒಂದು ಕೆಲಸ ಸಿಗುವಂಥದ್ದಾಗುತ್ತೆ. ಅವ್ರ ಜೊತೆ ಮಾತನಾಡುವಂಥದ್ದು, ಅವ್ರ ಜೊತೆ ಹೋಗುವಂಥದ್ದು ಮಾಡ್ಕೊಳ್ಳಿ. ಸ್ನೇಹಿತರಿಂದ ಇವತ್ತು ನಿಮಗೆ ಅನುಕೂಲ ಆಗುತ್ತೆ. ಆದಾಯದಲ್ಲಿ ಅಡೆತಡೆಗಳು ಕೂಡ ಉಂಟಾಗುವಂಥದ್ದಾಗುತ್ತೆ. ತುಲಾರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಆದಾಯದಲ್ಲಿ ಕೂಡ ಸ್ವಲ್ಪ ಅಡೆತಡೆಗಳು, ನಿಮಗೆ ಕೆಲಸ ಇಲ್ಲ ಅಂತಂದರೆ ಎಲ್ಲಿಂದ ಆದಾಯಗಳು ಬರಬೇಕು, ಹಾಗಾಗಿ ಅಡೆತಡೆಗಳಾಗುತ್ತೆ. ಅದನ್ನೆಲ್ಲ ನೀವು ದಾಟಿ ಮುಂದೆ ಹೋದಾಗ ನಿಮಗೆ ಶುಭಪ್ರದಗಳಾಗುತ್ತೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಲೇವಾದೇವಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಅಂತ. ನೋಡಿ ಲೇವಾದೇವಿ ಯಾರು ವ್ಯವಹಾರ ಮಾಡ್ಕೊಳ್ತಾ ಇರ್ತೀರಾ, ಇವತ್ತು ಅನಿರೀಕ್ಷಿತ ಲಾಭ ಅಂತ ನೋಡಿ, ನೀವು ಅಂದ್ಕೊಂಡಿರಲ್ಲ ಈ ರೀತಿ ಲಾಭ ಬರುತ್ತೆ ಅಂತ, ಆ ರೀತಿ ಎಲ್ಲ ಬರುವಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಕೂಡ ಇದೆ. ವೃಶ್ಚಿಕ ರಾಶಿಯವರು ಯಾರಿದ್ದೀರಾ ನೀವು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಅಂತ. ನಿಮ್ಗೆ ಕೆಲವ್ರಿಗೆ ಇಷ್ಟ ಇರಲ್ಲ, ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಎಲ್ಲ ಬೇರೆ ಕಡೆ ಏನಾದರೂ ಅದನ್ನು ನೋಡ್ಕೊಳ್ತಾ ಇರ್ತಾರೆ, ಬೇರೆ ಕೆಲಸ ಮಾಡಬೇಕು ಅಂತ ಇರೋರಿಗೆ ಇವತ್ತು ನಿಮಗೆ ಒಳ್ಳೆ ಮಾರ್ಗ ಕೂಡ ಗೋಚರ ಆಗುವಂಥದ್ದಾಗುತ್ತೆ. ಬದಲಾವಣೆ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು ವೃಶ್ಚಿಕ ರಾಶಿಯವರು. ಹಾಗೆ ಇನ್ನು ಧನುರಾಶಿಯವರಿಗೆ ನೋಡಿದಾಗ ಸಾಲ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಧನುರಾಶಿಯವರು ನೋಡ್ಕೊಳ್ಳಿ, ಇವತ್ತು ಸಾಲದ ವಿಚಾರವಾಗಿ ಇವತ್ತು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸಾಲ ಮಾಡುವಂಥ ಸಾಧ್ಯತೆ ಹೆಚ್ಚಂತ ಹೇಳ್ತಾ ಇದೆ. ಹಾಗಾಗಿ ನಿಮ್ಗೆ ಬೇಕಾಗಿರೋ ಕೆಲಸಗಳಿಗೆ ಮಾತ್ರ ಸಾಲ ಮಾಡ್ಕೊಳ್ಬೇಕು. ಸುಮ್ಮನೆ ಋಣಬಾಧೆನ ಸಾಲವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಿಮಗೆ ಮುಂದಿನ ಕಷ್ಟ ದಿನಗಳು ನೋಡಬೇಕಾಗುತ್ತೆ. ವಿದೇಶ ಸಂಬಂಧಪಟ್ಟ ವ್ಯವಹಾರದಲ್ಲಿ ಅಭಿವೃದ್ಧಿ. ಯಾರು ಧನುರಾಶಿಗಳಿದ್ದಾರೆ ನೋಡ್ಕೊಳ್ಳಿ, ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು
ಅದು ಯಾವುದಾದ್ರೂ ಆಗಲಿ. ಕೆಲವರು ಎಜುಕೇಷನಿಗೆ ನೋಡ್ತಾ ಇರ್ತೀರಾ, ಇನ್ನು ಕೆಲವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತೀರಾ. ಆ ಥರ ಯಾರು ಮಾಡ್ತಾ ಇರ್ತಾರೆ ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಈ ದಿನ ತುಂಬ ಅಭಿವೃದ್ಧಿ ಇದೆ, ಧನ ಪ್ರಾಪ್ತಿ ಕೂಡ ಆಗುವಂಥದ್ದಾಗುತ್ತೆ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಏರುಪೇರು ಆಗುತ್ತೆ ನೋಡಿ. ಯಾರು ಮಕರ ರಾಶಿಯವ್ರಿಗೆ ಗಮನದಲ್ಲಿ ಇಟ್ಕೊಳ್ಬೇಕು. ವ್ಯಾಪಾರ ಅಂತ ಬಂದಾಗ ಒಂದು ದಿವಸ ಚೆನ್ನಾಗಾಗುತ್ತೆ, ಒಂದು ದಿವಸ ಕಷ್ಟ ಆಗುತ್ತೆ, ಒಂದು ದಿವಸ ಲಾಭ ಬರುತ್ತೆ, ಒಂದು ದಿವಸ ನಷ್ಟ ಆಗುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಈ ದಿನ ಕೂಡ ನಿಮಗೆ ವ್ಯಾಪಾರದಲ್ಲಿ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ದೂರ ಪ್ರಯಾಣದ ಕೆಲಸ ಕಾರ್ಯ ಸಿದ್ಧಿ ಅಂತೇಳಿ ನೋಡಿ. ಮಕರ ರಾಶಿಯವರ ಇವತ್ತು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ. ಯಾವುದೇ ಒಂದು ಕೆಲಸ ಇಟ್ಕೊಂಡು ನೀವು ಒಂದು ಗುರಿ ಹೊತ್ತು ಏನಾದರೂ ಪ್ರಯಾಣ ಮಾಡಿದ್ರೆ ಅಂದ್ಕೊಳ್ಳಿ, ಆ ಕೆಲಸದಲ್ಲಿ ನೀವು ಜಯಪ್ರಾಪ್ತಿ ಮಾಡ್ಕೊಳ್ಬೋದು. ಆದರೆ ನಿಮಗೆ ಅಭೀಷ್ಟ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ಕೆಲಸದಲ್ಲಿ ಒಂದು ಅಭಿವೃದ್ಧಿ, ಅನುಕೂಲಗಳು, ಜಯಪ್ರಾಪ್ತಿ, ಕಾರ್ಯಸಿದ್ಧಿ ಎಲ್ಲ ಕೂಡ ಇರುವಂಥದ್ದು. ದೂರದ ಪ್ರಯಾಣದಲ್ಲಿ ಅನುಕೂಲ ಕೂಡ ಇರುವಂಥದ್ದು ಈ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮಾನಸಿಕವಾಗಿ ನೆಮ್ಮದಿಯನ್ನು ಈ ದಿನ ಕಾಣ್ತೀರಾ ಅಂತ ನೋಡಿ. ಇವತ್ತು ಯಾರು ಕುಂಭರಾಶಿಯವರು ಯಾವುದೋ ಒಂದು ವಿಚಾರಕ್ಕೆ ಮನಸ್ಸಿಗೆ ಹಾಕ್ಕೊಂಡು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ, ಏನು ಕೆಲಸನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಮಾನಸಿಕವಾಗಿ ನೊಂದೋಗ್ತಿರ್ತೀರಾ, ಕುಗ್ಗಿ ಹೋಗ್ತಾ ಇರ್ತೀರಾ, ಅಂಥವ್ರು ಯಾರಿದ್ದೀರಾ ನೋಡಿ. ಇವತ್ತು ನಿಮ್ಮ ಮನಸ್ಸನ್ನು ಒಂದು ದೃಢಪಡಿಸ್ಕೊಡ್ಲಿಕ್ಕೆ ಒಳ್ಳೆಯ ದಿನ ಅಂತ. ಈಗ ಇವತ್ತು ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಇವತ್ತು ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಮತ್ತು ನಿಮಗೆ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುತ್ತೆ ಇವತ್ತು ಕುಂಭರಾಶಿಯವರಿಗೆ. ಕೆಲವು ಪ್ರಮುಖ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ನೋಡಿ. ಯಾವಾಗ ಆ ಕೆಲಸ ಕಾರ್ಯಗಳು ಪ್ರಮುಖ ಕಾರ್ಯ ಅಂತಂದರೆ ನಿಮಗೆ ತುಂಬ ಯಾವುದೋ ಕನಸುತ್ತಿರುವಂಥ ಕೆಲಸನೇ ಅದು. ಕೆಲವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೋದು, ಅದರಿಂದ ನಿಮಗೆ ಮಾನಸಿಕವಾಗಿ ತೊಂದರೆ ಆಗ್ತಾ ಇರ್ಬೋದು ನೋಡಿ. ಆ ಕೆಲಸ ಆಯಿತು ಅಂತಂದರೆ ಎಷ್ಟು ನಿಮಗೆ ನಿರಾಳ ಆಗುವಂಥದ್ದು, ಮನಸ್ಸು ಹಗುರ ಆಗುವಂಥದ್ದೆಲ್ಲ ಆಗುತ್ತೆ. ಅದರಿಂದ ಸಂತೋಷದ ವಾತಾವರಣ ಕೂಡ ಇರುತ್ತೆ. ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ. ನೀವು ಮನಸ್ಸಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇವತ್ತು ಹಾಗೇ ಆಗುತ್ತೆ ಅಂತ ಮಾಡ್ಕೊಳ್ಬೇಕು. ಕುಂಭರಾಶಿಯವರು ಶುಭಪ್ರದ ಆಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಉಂಟಾಗುತ್ತೆ ನೋಡಿ. ಮೀನರಾಶಿಯವ್ರ ಗಮನದಲ್ಲಿ ಇಟ್ಕೊಳ್ಬೇಕು. ಕೆಲಸದ ಒತ್ತಡ ಜಾಸ್ತಿ ಆಗುತ್ತಂತೆ ಇವತ್ತು. ನೀವೆಲ್ಲಾದರೂ ಕೆಲಸ ಮಾಡ್ತಾಯಿರಿ, ಅದು ಕೆಲವೊಂದು ವಿಚಾರಗಳಲ್ಲಿ ಒತ್ತಡಗಳು ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಬರಬೇಕಾದ ಬಾಕಿ ಹಣ ಕೈ ಸೇರುವುದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಮೀನರಾಶಿಯವರು ಎಲ್ಲೋ ಸಾಲ ಕೊಟ್ಟಿರ್ತೀರಾ, ಅಥವಾ ಏನೋ ಒಂದು ಬಾಕಿ ಕೊಟ್ಟಿರ್ತೀರ. ಈಗ ಅಂಗಡಿಗಳು ಮಾಡ್ತಾ ಇರೋರಿಗೆ ಕೆಲವೊಂದು ಕೊಡಬೇಕಾಗುತ್ತೆ, ಸಾಲ ಕೊಟ್ಟಿರ್ತೀರ, ಹಣ ಬರುವಂಥದ್ದು ಆಗುತ್ತೆ ಇವತ್ತು. ಹಣದ ವಿಚಾರವಾಗಿ ಅನುಕೂಲ ಇದೆ. ಯಾರಾದರೂ ಹಣ ಕೊಡಬೇಕಾಗಿದ್ದರೆ ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ, ಚರ್ಚೆ ಮಾಡಿ, ಸ್ವಲ್ಪ ಚಿಂತನೆ ಮಾಡಿ ಆ ಹಣ ಬರುವಂಥದ್ದಾಗುತ್ತೆ ಈ ದಿನ ಮೀನರಾಶಿಯವರಿಗೆ. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಸಾಲಬಾಧೆ ನಿವಾರಣೆಗಾಗಿ ಇರುವಂತಹ ಪರಿಹಾರಗಳನ್ನು ಸೂಚಿಸ್ತಿದ್ರು. ಗುರುಗಳೇ, ಅದನ್ನು ಮುಂದುವರಿಸೋದಾದರೆ ನೋಡಿ, ಇದುವರೆಗೂ ಹೇಳಿದೆ ನಾನು ಯಾವ ರೀತಿ ಇರುತ್ತೆ ಈ ಸಾಲಬಾಧೆ ಅನ್ನುವಂಥದ್ದು. ಆದರೆ ಪರಿಹಾರಗಳನ್ನು ಅವಶ್ಯಕವಾಗಿ ತಿಳಿಸ್ಕೊಳ್ಬೇಕು ನೋಡಿ. ಇದು ಪರಿಹಾರ, ಸರಳ ಪರಿಹಾರ, ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ತುಂಬ ಶಕ್ತಿಯುತವಾಗಿರುವಂತಹ ಪರಿಹಾರ. ಇದು ಯಾರು ಮಾಡ್ಕೊಳ್ತೀರಾ ನಿಮಗೆ ಶುಭಪ್ರದ ಆಗುತ್ತೆ. ಇವಾಗ ನೋಡಿ, ಈ ಶ್ರಾವಣ ಮಾಸ ಅಂತ ಬಂದಾಗ ಎಲ್ಲ ವಿಚಾರದಲ್ಲೂ ಕೂಡ ಮಾನವ ಸಂಕುಲಕ್ಕೆ ಒಳಿತನ್ನು ಮಾಡುವಂತಹ ಮಾಸ, ದೈವ ಕಾರ್ಯಗಳಿಗೆ ತುಂಬ ಒಂದು ಮೀಸಲಿಟ್ಟಿರುವಂತಹ ಮಾಸ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಈ ಶ್ರಾವಣ ಮಾಸಗಳು ಇನ್ನು ನಿಮಗೆ 4 ಶುಕ್ರವಾರಗಳು ಸಿಗುತ್ತೆ. ಈ 4 ಶುಕ್ರವಾರಗಳಲ್ಲಿ 3 ಶುಕ್ರವಾರ ಈ ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾರಿಗೆ ಸಾಲಬಾಧೆಯಿಂದಾಗಲಿ ಅಥವಾ ಋಣಬಾಧೆಯಿಂದಾಗಲಿ ಮನಸ್ಸಿಗೆ ತುಂಬ ತೊಂದರೆಗಳು ಆಗ್ತಾ ಇರುತ್ತೆ, ಕಷ್ಟ ಅನುಭವಿಸ್ತಾ ಇರ್ತೀರಾ, ಮನೆಯಲ್ಲೇ ಮಾಡಬಹುದಾದ ಸರಳ ಪರಿಹಾರ, ಪ್ರಾತಃಕಾಲದಲ್ಲಿದ್ದು ಸ್ನಾನಾದಿಗಳನ್ನು ಮುಗಿಸಿ ನೀವೇನು ಮಾಡಬೇಕು ನೋಡಿ, ಮುಂಚೆನೇ ಅದನ್ನು ತಂದಿಟ್ಕೊಳ್ಬೇಕು. ಒಂದು ಉಪ್ಪು, ನಿಮಗೆ ಕೈಲಿ ಒಂದು ಹಿಡಿಯಲ್ಲಿ ಆಗುವಷ್ಟು ಉಪ್ಪಾಗಲಿ ಅಥವಾ 3 ಹಿಡಿ ಆಗಲಿ ಅಥವಾ ಎಷ್ಟಾದರೂ ಆಗಲಿ ನಿಮಗೆ ಆಗುವಷ್ಟು ಉಪ್ಪನ್ನು ಇಟ್ಕೊಳ್ಬೇಕು. ಆ ಉಪ್ಪನ್ನು ಮಣ್ಣಿನ ಒಂದು ತಟ್ಟೆಯಲ್ಲಿ, ಸಾಮಾನ್ಯವಾಗಿ ನಾವೆಲ್ಲಾದರೂ ಹೋದರೆ ಮಣ್ಣಿನ ತಟ್ಟೆ ನಿಮಗೆ ಸಿಗುತ್ತೆ. ಆ ಮಣ್ಣಿನ ತಟ್ಟೆಯಲ್ಲಿ ಉಪ್ಪು ಹಾಕಬೇಕು. ಆ ಉಪ್ಪಿನ ಮೇಲೆ ಮಣ್ಣಿನ ಒಂದು ಚಿಕ್ಕದೊಂದು ದೀಪವನ್ನು ಇಟ್ಕೊಳ್ಬೇಕಾಗುತ್ತೆ. ಆ ದೀಪವನ್ನು ಇಟ್ಟು ಆ ದೀಪಕ್ಕೆ ನೀವು 3 ಥರದ ಎಣ್ಣೆ, ನಿಮಗೆ ಯಾವುದಾದ್ರೂ ಎಣ್ಣೆ ಸಿಗಲಿ, ನಿಮಗೆ ತುಪ್ಪನೂ ಕೂಡ ಜೊತೆಯಲ್ಲಿ ಹಾಕ್ಬೋದು. ಈಗ ಯಾವುದಾದ್ರೂ ಈಗ ನೋಡಿ, ಎಳ್ಳೆಣ್ಣೆ ಅಂತ ಹೇಳ್ತೀವಿ, ಹರಳೆಣ್ಣೆ ಅಂತ ಹೇಳ್ತೀವಿ, ಅಥವಾ ಈಗ ತುಪ್ಪ ಜೊತೆಯಲ್ಲಿ ಮಿಕ್ಸ್ ಮಾಡುವಂಥದ್ದು ಯಾವುದಾದ್ರೂ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಎಣ್ಣೆಗಳು 3 ಥರದ ಎಣ್ಣೆ ಬೇಕು. ಅಲ್ಲಿ ನಿಮ್ಗೆ ಯಾವುದಾದ್ರೂ ಹಾಕ್ಕೊಳ್ಳಿ. ಆ 3 ಥರದ ಎಣ್ಣೆಯನ್ನು ಅದಕ್ಕೆ ಹಾಕಿ ಒಂದು ಹತ್ತಿಯಿಂದ ಮಾಡಿರುವಂಥ ಬತ್ತಿಯಿಂದ ನೀವು ಒಂದೇ ಒಂದು ದೀಪ ಹಚ್ಚುವಂಥದ್ದು, ಒಂದೇ ದೀಪ ಹಚ್ಚಿ ಆ ದೀಪವನ್ನು ಹಚ್ಚುವಾಗ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಯಾವಾಗಲೂ ನಾನು ಹೇಳ್ತೀನಿ, ಯಾವತ್ತೇ ಆಗಲಿ ಯಾವುದೇ ಒಂದು ತಂತ್ರಗಳನ್ನು ಮಾಡ್ಕೊಳ್ಳುವಾಗ ಶುಭ ಸ್ಥಳಗಳೇ ಮಾಡಬೇಕು ಅಂತ. ಶುಭಪ್ರದವಾಗಿರುವಂತಹ ಸ್ಥಳಗಳು ಅಂತಂದರೆ ಯಾವುದು, ಮನೆಯಲ್ಲಿ ದೇವರ ಮನೆ ನಮಗೆ ತುಂಬ ಶುಭವಾಗಿರುತ್ತೆ. ಅಲ್ಲಿ ಕೂಡ ಅದು ಯಾವುದೇ ನೆಗೆಟಿವ್ ಎನರ್ಜಿ ಇರಲ್ಲ, ಅಲ್ಲಿ ಪಾಸಿಟಿವ್ ಎನರ್ಜಿ ಇರುವಂಥದ್ದಾಗುತ್ತೆ. ಅಲ್ಲಿ ಮಾಡ್ಕೊಳ್ಳುವಂತಹ ತಂತ್ರಗಳಿಂದ ನಮಗೆ ಬೇಗನೆ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಕೆಲವರಿಗೆ ಈ ಗೃಹ ಒಂದು ಮನೆಯ ಒಂದು ದೇವರ ಮನೆ ಚಿಕ್ಕದಾಗಿದ್ದಾಗ ಅಲ್ಲಿ ಆಗಲ್ಲ ಗುರುಗಳೇ ಅಂತಂದರೆ
ನಾವು ಹೇಳ್ತೀವಿ ಬ್ರಹ್ಮಸ್ಥಾನ. ಮನೆಯ ಮಧ್ಯಭಾಗದಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ಬ್ರಹ್ಮಸ್ಥಾನದಲ್ಲಿ ಮಣೆಯ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಮಣೆಯ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಈ ಒಂದು ಮಣ್ಣಿನಿಂದ ಮಾಡಿರುವಂತಹ ಈ ಏನು ತಟ್ಟೆಯ ಒಳಗಡೆ ನೀವೇನು ಬೇಕೋ ಎಷ್ಟಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆ ಉಪ್ಪಿನ ಮೇಲೆ ದೀಪವನ್ನು ಹಚ್ಚಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಯಾವುದಿರುವಂತಹ ನಮಗೆ ಸ್ತ್ರೀ ಋಣ ಆಗಲಿ ಅಥವಾ ಋಷಿ ಋಣ, ದೇವ ಋಣ ಅಥವಾ ಯಾವುದೇ ಋಣಬಾಧೆಗಳು ಏನೇ ಇದ್ರೂ ಕೂಡ ಸಾಲ ಹೆಚ್ಚಾಗ್ತಾ ಇದ್ದರೆ ಈ ತಂತ್ರವನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಅಥವಾ ಸಂತಾನ ಇಲ್ದವರು ಕೂಡ ನೋಡಿ, ಋಣಬಾಧೆಯಿಂದ ಸಂತಾನ ಕೂಡ ಆಗ್ತಾ ಇರಲ್ಲ. ಪಿತೃಋಣಗಳಿತ್ತು ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ನಿಮ್ಮ ಪಿತೃಗಳಿಗೇನೋ ತೊಂದರೆ ಆಗಿದ್ದರೆ ವಂಶ ಉದ್ಧಾರ ಆಗಲ್ಲ, ಗಂಡು ಮಗು ಬೇಕು ಅಂತ ಕೇಳ್ತಾ ಇರ್ತೀರಾ. ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ. ಯಾವುದೇ ಆದರಾಗಲಿ ಮನೆಯಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಇದು ವಾಸ್ತವಗೂ ಕೂಡ ಬರುತ್ತೆ. ಇದು ಈ ತಂತ್ರವನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುವಂಥದ್ದು. ಬೆಳಗ್ಗೆ ನೀವು ಇದನ್ನು ಪೂಜೆಯನ್ನು ಮಾಡಿಕೊಳ್ಬೇಕು. ಶುಕ್ರವಾರ ಬೆಳಗ್ಗೆ, ಶುಕ್ರವಾರ ಸಾಯಂಕಾಲ ಸೂರ್ಯಾಸ್ತಮನ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಎಲ್ಲಾದರೂ ಹರಿಯುವ ನೀರಿಗೆ ಆ ಉಪ್ಪನ್ನು ಬಿಡಬೇಕು. ಉಪ್ಪನ್ನು ಮತ್ತು ಆ ಮಣ್ಣಿಂದ ಎಲ್ಲವನ್ನು ಕೂಡ ನೀವು ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳುತ್ತೆ. ಆ ವಿಸರ್ಜನೆಯನ್ನು ಮಾಡುವಂಥದ್ದು ನೋಡ್ಕೊಳ್ಳಿ. ಹರಿಯ ನೀರು, ಕೆಲವರಿಗೆ ಹರಿಯ ನೀರು ಸಿಕ್ಕಿಲ್ಲ ಅಂತಂದರೆ ಬಾವಿ ಆಗಲಿ ಕೆರೆಗಳಲ್ಲಾಗಲಿ ನೀರಲ್ಲೇ ಹಾಕಬೇಕು. ನೀರಿನಲ್ಲಿ ಹಾಕಾಗ ಯಾವಾಗ ನಮಗೆ ಉಪ್ಪು ಕರಗಿ ನೀರಾಗಿ ಹೋಗುತ್ತಲ್ವ, ಅದೇ ರೀತಿ ನಮ್ಮ ಆ ಋಣಗಳು ಕೂಡ ಕರಗಿ ನೀರಾಗಿ ಹೋಗಲಿ ಎನ್ನುವಂಥದ್ದೇ ಇವರು ಋಣಬಾಧೆಗೆ ಮಾಡುವಂತಹ ತಂತ್ರ. ಈ ರೀತಿ ಮಾಡಿಕೊಂಡು ವಾಪಸ್ ಮನೆಗೆ ಬಂದಾಗ ನೀವು ಒಂದು ಬಿಳಿ ಸಾಸಿವೆಯನ್ನು ಇಟ್ಕೊಳ್ಬೇಕು. ನೋಡಿ, ಇದೊಂದು ತುಂಬ ವಿಶೇಷವಾಗಿರುವಂಥದ್ದು. ಆ ಬಿಳಿ ಸಾಸಿವೆಯನ್ನು ಒಳಗಡೆಗೆ ಎರಚಿ, ಬಾಗಿಲಿನ ಮುಂದೆ ನಿಂತ್ಕೊಂಡು ಬಿಳಿ ಸಾಸಿವೆ ಒಳಗಡೆಯಿಂದ ನೀವು ಎರಚಬೇಕಾಗುತ್ತೆ. ಅದು ಎರಚಿ ಒಳಗಡೆ ನೀವು ಕೈ ಕಾಲು ಒಳಗಡೆ ತೊಳ್ಕೊಂಡು ಒಳಗಡೆ ಬನ್ನಿ. ದೇವರಿಗೆ ಒಂದು ದೀಪವನ್ನು ಹಚ್ಚಿ ಸಾಯಂಕಾಲ ಶುಕ್ರವಾರ ಈ ತಂತ್ರವನ್ನು 3 ವಾರ ಯಾರು ಮಾಡ್ಕೊಳ್ತಾರೆ ನಿಮ್ಮೆಲ್ಲ ಋಣಬಾಧೆ ನಿಮಗೆ ಪರಿಹಾರ ಆಗುತ್ತೆ. ಯಾವುದೇ ಪೂಜೆ ಪುನಸ್ಕಾರಗಳು ಏನೂ ಬೇಕಾಗಿಲ್ಲ. ಇದನ್ನು ಮಾಡ್ಕೊಳ್ಳಿ. ಎಷ್ಟೇ ಸಾಲ ಬಾಧೆ ಇದ್ದರೂ ಕೂಡ ನೀವು ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂತ ಬರ್ಬೋದು. ಗುರುಗಳೇ, ಈ ಸಾಲಬಾಧೆ ನಿವಾರಣೆಗೆ ಮಾಡಬೇಕಾದಂತಹ ತಂತ್ರಗಳನ್ನು ಅವ್ರು ಮಾಡಬೇಕಾ ಅಥವಾ ಅವರ ಪರವಾಗಿ ಯಾರು ಬೇಕಾದರೂ ಮಾಡಬಹುದಾ, ಹೇಗೆ? ನೋಡಿ, ಮನೆಯಲ್ಲಿ ಯಾರಿಗೆ ಋಣಬಾಧೆಯಿಂದ ಇರುತ್ತೆ, ಮನೆಯ ಯಜಮಾನ ಯಾರು ಇರ್ತಾರೆ ಅವ್ರು ಮಾಡುವಂಥದ್ದೇ ಕೆಲಸ ಇದು. ಅಥವಾ ಮಕ್ಕಳಿದ್ರೂ ಕೂಡ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಈಗ ನೋಡಿ, ಯಾರೇ ಮಾಡಿದ್ರು ಕುಟುಂಬಕ್ಕೆ ಅನುಕೂಲ ಆಗುವಂಥ ವಿಚಾರ ಇದು. ಮನೆಯಲ್ಲಿ ಈಗ ಯಜಮಾನರು ಇಲ್ಲಪ್ಪ, ಕೆಲವರು ಮನೆಯಲ್ಲಿ ಯಜಮಾನರು ಇರಲ್ಲ, ದೊಡ್ಡವರಂತ ಇರಲ್ಲ, ಮಕ್ಕಳೇ ಮಾಡ್ಬೋದು. ಆದರೆ ಹೆಣ್ಣು ಮಕ್ಕಳು ಇದನ್ನು ಮಾಡಬಾರ್ದು. ನಾನು ಕೆಲವೊಂದು ತಂತ್ರಗಳ ಹೆಣ್ಮಕ್ಳಿಗಂತಲೇ ಹೇಳ್ತಾ ಇರ್ತೀನಿ. ಇದು ಹೆಣ್ಣು ಮಕ್ಕಳು ಮಾಡುವಂಥದ್ದಲ್ಲ. ಗಂಡು ಮಕ್ಕಳು ಯಾರು ಮನೆಯಲ್ಲಿ ಇರ್ತಾರೆ ಅವ್ರು ಮಾಡ್ಕೊಳ್ಬೇಕು. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಗಂಡು ಮಕ್ಕಳು ಇರೋದಿಲ್ದರೆ ಯಾರು ಹೆಣ್ಣು ಮಕ್ಕಳು ಮಾತ್ರ ಇರ್ತೀರಾ ಅವ್ರೇನು ಮಾಡಬೇಕು, ನೀವು ಪೂಜೆ ಮಾಡಿ ಅದರ ಹೊರಗಡೆ ವಿಸರ್ಜನೆಗೆ ಯಾರಾದರೂ ಗಂಡು ಮಕ್ಕಳ ಹತ್ರ ನಿಮಗೆ ಯಾರು ತುಂಬ ಆತ್ಮೀಯರು ಇರ್ತಾರೆ, ಯಾರಾದರೂ ಅವ್ರು ಸಂಬಂಧದಲ್ಲೇ ಇರಬೇಕು ಅಂತ ಏನಿಲ್ಲ, ಯಾರಾದರೂ ಆಗಲಿ ನಿಮ್ಮ ಆತ್ಮೀಯರು, ನಿಮ್ಮ ಒಳಿತನ್ನು ಬಯಸೋರು ಯಾರು ಇರ್ತಾರೆ ಅವ್ರ ಹತ್ರನೂ ಕೂಡ ಇದನ್ನು ಅಂದರೆ ನೀರಿಗೆ ವಿಸರ್ಜನೆ ಮಾಡಿಸುವಂಥ ಕೆಲಸ ಮಾತ್ರ ಅವರಿಗೆ ಮಾಡಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದಾಗುತ್ತೆ. ಯಾಕಂದರೆ ನೋಡಿ, ತುಂಬ ವಿಶೇಷವಾಗಿರುವಂತಹ ಇದು ಪರಿಹಾರಗಳು. ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗಲೇ ಕೆಲವರು ನೋಡಿ, ಯಾರು ಹೆಣ್ಮಕ್ಳು ಇರ್ತೀರಾ, ಏನೋ ಒಂದು ತೊಂದರೆಗಳಿಂದ ಯಾರು ಮನೆಯಲ್ಲಿ ದೊಡ್ಡವರು ಅಂತ ಇರೋದಿಲ್ಲ, ಯಾವುದೋ ಒಂದು ಋಣಬಾಧೆ ಸಾಲಬಾಧೆ ನೀವು ಸಿಗಾಕೊಂಡ್ಬಿಟ್ಟಿರ್ತೀರ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಕೆಲವೊಬ್ರಿಗೆ ಏನು ಪೂಜೆಗಳು ಮಾಡಿಸ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ ಅಂಥವ್ರು ನೋಡಿ, ಇದರ ಸರಳವಾಗಿ ನೀವು ಮನೇಲೆ ಮಾಡ್ಕೊಳ್ಬೋದು. ಇದು ಏನು ನಿಮ್ಗೇನು ಜಾಸ್ತಿ ಅಂತ ಕಷ್ಟ ಆಗುವಂಥದ್ದಲ್ಲ. ಎಷ್ಟು ಉಪ್ಪಿಗೇನು 1 kg ಕೂಡ ಉಪ್ಪು ಹಾಕ್ಕೊಳ್ಬೋದು. ಆದರೆ ನೀವು ಅವಶ್ಯಕವಾಗಿ ಮಣ್ಣಿನಿಂದಲೇ ಮಾಡಿರುವಂತಹ ತಟ್ಟೆಗಳನ್ನು, ಮಣ್ಣಿನಿಂದ ಮಾಡಿರ್ತಕ್ಕಂಥ ದೀಪವನ್ನು ನೀವು ಇಟ್ಕೊಳ್ಬೇಕು. ಆ ದೀಪವನ್ನು ಆ ಉಪ್ಪಿನ ಮೇಲಿಟ್ಟು ಆ ಒಂದು 3 ಥರದ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಅದಕ್ಕೆ ಅಲಂಕಾರವನ್ನು ಮಾಡಬೇಕು. ಅರಿಶಿಣ ಕುಂಕುಮಗಳಿಂದ, ಅರಿಶಿಣ ಕುಂಕುಮ, ಗಂಧ, ಹೂಗಳನ್ನು ಇಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಬೇಕು. ತುಂಬ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಆ ದೀಪ ಮತ್ತು ನೋಡಿ, ಯಾವಾಗ ಅದನ್ನು ದೀಪ ಆರಿದ ಮೇಲೇ ನೀವು ವಿಸರ್ಜನೆ ಮಾಡಬೇಕು. ಈಗ ಕೇಳ್ತಾರೆ ಗುರುಗಳೇ, ಈಗ ದೀಪ ಅಂಟಿಸ್ಬಿಟ್ಟಿದ್ವಿ, ದೀಪ ಉರಿತಾ ಇರಬೇಕಾರೆ ಅದು ತಪ್ಪೋದು. ದೀಪ ಉರಿಯುವಾಗ ಯಾವುದೇ ಕಾರಣಕ್ಕೂ ನೀವು ನೀರಲ್ಲಿ ಹಾಕಬಾರ್ದು. ಅದು ಅಪಚಾರಗಳಾಗ್ಬಿಡುತ್ತೆ. ನೋಡಿ, ಅದಕ್ಕೋಸ್ಕರನೇ ನೀವು ಯಾವುದೇ ವಿಚಾರ ಆಗಲಿ ನೀವು ನೀಟಾಗಿ ತಿಳ್ಕೊಂಡೇ ತಂತ್ರಗಳನ್ನ ಮಾಡ್ಕೊಳ್ಬೇಕು. ಕೆಲವೊಬ್ಬರು ಏನೋ ನಾವು ಹೇಳಿರ್ತೀವಿ, ಅರ್ಧಂಬರ್ಧ ನೀವು ಕೇಳಿಸ್ಕೊಂಡ್ಬಿಟ್ಟಿರ್ತೀರ, ನೀವು ಹೋಗಿ ಅಲ್ಲಿ ಏನೋ ಅಪಚಾರಗಳನ್ನ ಮಾಡ್ಕೊಂಡ್ರಿ ಅಂತಂದರೆ ಅದರಿಂದ ನಿಮಗೆ ಅನುಕೂಲಗಳಾಗಲ್ಲ. ಈಗ ಎಲ್ಲೋ ಹೇಳಿರ್ತೀವಿ ನೀರಿಗೆ ಹಾಕಿ ಬನ್ನಿ ಅಂತ ಹೇಳಿರ್ತೀವಿ, ನೀವೇನು ಮಾಡ್ತೀರ, ತಗೊಂಡೋಗಿ ಎಲ್ಲೋ ಒಂದು ಕೆರೆ ದಡದಲ್ಲೋ ಅಥವಾ ನೀರಿಲ್ಲ ಅಂತೇಳಿ ಎಲ್ಲೋ ಒಂದು ಹತ್ರ ಬಿಸಾಕಿ ಬರುವಂಥದ್ದು ಮಾಡ್ತೀರ. ಅದರಿಂದ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಪರಿಹಾರ ಆಗಲ್ಲ, ಇನ್ನೂ ಅದು ಶಾಪಗ್ರಸ್ತರಾಗ್ಬಿಡ್ತೀರ ನೀವು. ಅದರಿಂದ ಅನಾನುಕೂಲಗಳು ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಈ ತಂತ್ರಗಳನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ. ಋಣಬಾಧೆಯಿಂದ ಕೂಡ ನೀವು ವಿಮುಕ್ತಿಯನ್ನು ಪಡ್ಕೊಳ್ಬೋದು. ವೀಕ್ಷಕರೇ, ಸಾಲ ಬಾಧೆಯ ನಿವಾರಣೆಗೋಸ್ಕರ ಯಾವೆಲ್ಲ ತಂತ್ರಗಳನ್ನು ಅನುಸರಿಸಬೇಕು ಅದನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಜೊತೆಗೆ ಇಂದು ಪಂಚಾಂಗದ ವಿಚಾರಗಳನ್ನು ಹಾಗೂ 12 ರಾಶಿಗಳ ಫಲಾನುಫಲಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಗುರುಗಳು ನೀಡಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.
ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಗುರುಗಳ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿಯಲ್ಲಿ ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಸಹ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.